ನೋಡಿ ಕ್ವಶನ್ನು. ಫ್ರಮ್ ದ ಫಾಲೋಯಿಂಗ್ ಡೇಟಾ ಆಫ್ ದ ಏಜಸ್ ಆಫ್ ಹಸ್ಬೆಂಡ್ ಆ್ಯಂಡ್ ವೈಫ್ಸ್, ಎಕ್ಸ್ ಕೊಟ್ಟಿದ್ದಾರೆ, ವೈ ಕೊಟ್ಟಿದ್ದಾರೆ. ಫೈಂಡ್ ದ ಟೂ ರಿಗ್ರೆಷನ್ ಲೈನ್ಸ್ ಆ್ಯಂಡ್ ಕ್ಯಾಲ್ಕುಲೇಟ್ ದ ಹಸ್ಬೆಂಡ್ ಏಜ್ ವೆನ್ ದ ವೈಫ್ ಈಸ್ 16 years old. ಸೊಲ್ಯೂಷನ್. ಈಗ ನೋಡಿ, ಎಕ್ಸು ವೈ. ಎಕ್ಸ್ ಏನು 36, 23, 27, 28, 29, 30, 31, 33, 35, 29, 18, 20, 22, 27, 21, 29, 27, 29, 28. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನೀವು ಝೆಡ್ನ ಫೈಂಡ್ ಮಾಡ್ಕೋಬೇಕು. ಝೆಡ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ. ಆಮೇಲೆ ಎಕ್ಸ್ ಸ್ಕ್ವೇರ್, ವೈ ಸ್ಕ್ವೇರ್, ಝೆಡ್ ಸ್ಕ್ವೇರ್ನ ಫೈಂಡ್ ಮಾಡಬೇಕು. ಇಲ್ಲಿ ನೋಡಿ, ಇದನ್ನ ಮಾಡೋಕ್ಕೆ ಕ್ಯಾಲ್ಸಿಲಿ ಯಾವ ಥರ ಟೈಪ್ ಮಾಡಿ ಗೊತ್ತಾ? ಎಕ್ಸ್ ಮೈನಸ್ ವೈ ಕೋಲನ್ ಎಕ್ಸ್ ಸ್ಕ್ವೇರ್ ಕೋಲನ್ ವೈ ಸ್ಕ್ವೇರ್ ಕೋಲನ್ ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್, ಈ ಥರ ಟೈಪ್ ಮಾಡಿಕೊಡಿ. ನೋಡಿ ಕ್ಯಾಲ್ಸಿಲಿ ಯಾವ ಥರ ಮಾಡೋದು. ಆಲ್ಫಾ ಇದು ನೋಡಿ, ಓಪನ್ ಬ್ರ್ಯಾಕೆಟ್ ಹೊಡೆದು ಆಲ್ಫಾ ಹೊಡೆದು ಕ್ಲೋಸ್ ಬ್ರ್ಯಾಕೆಟ್ ಹೊಡೀರಿ. ಬ್ರ್ಯಾಕೆಟಿಂದ ಕೈಯಿಲ್ಲ. ಆಲ್ಫಾ ಎಕ್ಸ್ ಮೈನಸ್ ಆಲ್ಫಾ ವೈ, ಆಲ್ಫಾ ಇಂಟೆಗ್ರಲ್ ಆಲ್ಫಾ ಎಕ್ಸ್ ಸ್ಕ್ವೇರ್, ಆಲ್ಫಾ ಇಂಟೆಗ್ರಲ್ ಆಲ್ಫಾ ವೈ ಸ್ಕ್ವೇರ್, ಆಲ್ಫಾ ಇಂಟೆಗ್ರಲ್ ಆಲ್ಫಾ ಎಕ್ಸ್ ಮೈನಸ್ ಆಲ್ಫಾ ವೈ ಹೋಲ್ ಸ್ಕ್ವೇರ್. ಕ್ಯಾಲ್ಕುಲೇಟ್. ಈಗ ಎಕ್ಸ್ ವ್ಯಾಲ್ಯೂ ಕೊಡಿ 36, ವೈ ವ್ಯಾಲ್ಯೂ 29, ಅಂದರೆ 7 ನಾವು 1296, 841, 49, x 23, y 18, 5, 529, 324, 25, 27 now, 27 now, 729, 400, 49, 28, 22, 6, 784, 484, 36, 28, 27, 1, 784, 729, 1, 29, 21, 8, 841, 441, 64, 30, 21, 900,
841 1 31 27 4 961 729 60 33 29 4 1089 841 16 35 28 7 1225 784 49 ಈಗೇನು ಮಾಡಬೇಕು, ಎಲ್ಲದು ಸಮೇಷನ್ನ ಫೈಂಡ್ ಮಾಡ್ಕೊಳ್ಳಿ. ನೋಡಿ, ಈ 4 ಸಮೇಷನ್ ನಾವು ಕ್ಯಾಲ್ಸಿಲಿ ತಗೋಬೋದು. ಎಕ್ಸ್ ವೈ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಇದನ್ನ ಡೈರೆಕ್ಟಾಗಿ ಮಾಡ್ಕೊಳ್ಳಿ. 7 + 5 + 7 + 6 + 1 + 8 + 1 + 4 + 4 + 7 50. ಇನ್ನೂ ಡೈರೆಕ್ಟಾಗಿ 49 + 25 + 49 + 36 + 1 + 64 + 1 + 16 + 16 + 49 306. ನೋಡಿ, ಇದು 4 ಸಮೇಷನ್ ಯಾವ ಥರ ತೆಗೆಯೋದು ಅಂದರೆ, ನೋಡಿ, ಮೋಡ್ AC ಹೊಡೆದು ಮೋಡ್ 3 ಸ್ಟಾರ್ಟು, ಅದರಲ್ಲಿ 2 ಸೆಲೆಕ್ಟ್ ಮಾಡಿ, ಆಮೇಲೆ ಈ ನಂಬರ್ಸ್ನ ಹೊಡೀರಿ. 36 23 27 28 29 30 31 33 35, ಆಮೇಲೆ ಇದು 29 18 20 22 27 21 29 27 28 AC ಹೊಡೆದು ಶಿಫ್ಟ್ 1 ಸಮ್ 3 ಸ್ಟಾರ್ಟ್. ಅದರಲ್ಲಿ ಸಮೇಷನ್ ಆಫ್ ಎಕ್ಸ್ ಅಂದರೆ 2 300. ಸಮೇಷನ್ ಆಫ್ ವೈಗೆ AC ಹೊಡೆದು ಶಿಫ್ಟ್ ಹೊಡೆದು 1 ಹೊಡೆದು ಸಮೇಷನ್ 3 ಹೊಡೆದು ಸಮೇಷನ್ ಆಫ್ ವೈ ಅಂದರೆ 4 ಹೊಡೆದು ಈಕ್ವಲ್ ಹೊಡೆದ್ರೆ ಬಂದ್ಬಿಡುತ್ತೆ 250. ದ ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್ AC ಹೊಡೆದು ಶಿಫ್ಟ್ ಹೊಡೆದು 1 ಹೊಡೆದು 3 ಹೊಡೆದು ಎಕ್ಸ್ ಸ್ಕ್ವೇರ್ ಯಾವುದು 1 ಹೊಡೆದ್ರೆ ಬಂದ್ಬಿಡುತ್ತೆ 9138. AC ಹೊಡೆದು ಶಿಫ್ಟ್ ಹೊಡೆದು 1 ಹೊಡೆದು ಸಮೇಷನ್ 3 ಹೊಡೆದು ಸಮೇಷನ್ ಆಫ್ ವೈ ಸ್ಕ್ವೇರ್ ಅಂದರೆ 3 ಹೊಡೆದ್ರೆ ಬಂದ್ಬಿಡುತ್ತೆ 6414. ನೋಡಿ, ಇಷ್ಟ ಆದ ತಕ್ಷಣ ಏನು ಮಾಡಬೇಕು, ಫಸ್ಟ್ ಎಕ್ಸ್ ಬಾರ್ ವೈ ಬಾರ್ ಝೆಡ್ ಬಾರ್ನ ಫೈಂಡ್ ಮಾಡಬೇಕು. ನೋಡಿ, ಎಕ್ಸ್ ಬಾರ್ ಅಂದರೆ ಸಮೇಷನ್ ಆಫ್ ಎಕ್ಸ್ ಬೈ ಎನ್. ಇಲ್ಲಿ ನೋಡಿ, ಸಮೇಷನ್ ಆಫ್ ಎಕ್ಸ್ ಅಂದರೆ 300, ಎನ್ ಅಂದರೆ ಈ ಸ್ಯಾಂಪಲ್ ಡೇಟಾ ಎಷ್ಟು ತೊಗೊಂಡಿದ್ದೀರಾ ನಂಬರು ಅಷ್ಟು. 1 2 3 4 5 6 7 8 9 10, ಎನ್ ಬಂದು 10 ಅಂದರೆ 30 ಆಗುತ್ತೆ ಇದು. ನೆಕ್ಸ್ಟ್ ವೈ ಬಾರ್ ಅಂದರೆ ಸಮೇಷನ್ ಆಫ್ ವೈ ಬೈ ಎನ್. ಸಮೇಷನ್ ಆಫ್ ವೈ ಏನು 250 ಬೈ 10 ಅಂದರೆ 25 ಆಗುತ್ತೆ. ನೆಕ್ಸ್ಟ್ ಝೆಡ್ ಬಾರ್ ಅಂದರೆ ಸಮೇಷನ್ ಆಫ್ ಝೆಡ್ ಬೈ ಎನ್.
ಸಮೇಷನ್ ಆಫ್ ಝೆಡ್ ಬಂದು 50/10 ಅಂದರೆ 5 ಆಗುತ್ತೆ. ನೆಕ್ಸ್ಟ್ ಈಗ ಸಿಗ್ಮಾ ಎಕ್ಸ್ ಸ್ಕ್ವೇರ್ನ ಫೈಂಡ್ ಮಾಡಬೇಕು. ಸಿಗ್ಮಾ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಬೈ ಎನ್ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್. ಈಗ ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಬಂದು 9138, ಎನ್ ಬಂದು 10, ಎಕ್ಸ್ ಬಾರ್ ಎಷ್ಟು 30. ಇದನ್ನ ಕ್ಯಾಲ್ಸಿಲ್ ಮಾಡಿದ್ರೆ 9138 ಕ್ಲಿಯರ್ ಮಾಡ್ಕೊಳ್ಳಿ. ಕ್ಯಾಲ್ಸಿಲ್ನ ಶಿಫ್ಟ್ ಟು 9 3 ಈಕ್ವಲ್ 9138 ಡಿವೈಡೆಡ್ ಬೈ 10 ಮೈನಸ್ 30 ಸ್ಕ್ವೇರ್ 69.5 ಅಂದರೆ 13.8. ಇದು ಸಿಗ್ಮಾ ಎಕ್ಸ್ ಸ್ಕ್ವೇರ್. ದೇರ್ ಫೋರ್ ಸಿಗ್ಮಾ ಎಕ್ಸ್ ಬಂದು ರೂಟ್ ಆಫ್ 13.8 ಮಾಡ್ಕೋಬೇಕು. 4 ಡೆಸಿಮಲ್ ಫಿಕ್ಸ್ ಮಾಡಿ ಶಿಫ್ಟ್ ಟು ಮೋಡ್ 6 4 3.7148. ಸಿಗ್ಮಾ ಎಕ್ಸ್ ಸ್ಕ್ವೇರ್ ಆದಮೇಲೆ ಸಿಗ್ಮಾ ವೈ ಸ್ಕ್ವೇರ್. ಸಿಗ್ಮಾ ವೈ ಸ್ಕ್ವೇರ್ಗೆ ಫಾರ್ಮುಲಾ ಸಮೇಷನ್ ಆಫ್ ವೈ ಸ್ಕ್ವೇರ್ ಬೈ ಎನ್ ಮೈನಸ್ ವೈ ಬಾರ್ ಹೋಲ್ ಸ್ಕ್ವೇರ್. ಸಮೇಷನ್ ಆಫ್ ವೈ ಸ್ಕ್ವೇರ್ ಬಂದು ಎಷ್ಟು 6414, ಎನ್ ಬಂದು 10, ವೈ ಬಾರ್ ಇಸ್ 25 ಸ್ಕ್ವೇರ್. ನೋಡಿ 6414 ಆಮೇಲೆ 10 ಮೈನಸ್ 25 ಸ್ಕ್ವೇರ್ 16.4. ಬರೀ 16.4 ಬರೆದು ನಡೆಯುತ್ತೆ. ಈ 00 ಬರಲಿಲ್ಲ ಅಂತ ನಡೆಯುತ್ತೆ. ದೇರ್ ಫಾರ್ ಸಿಗ್ಮಾ ವೈ ಅಂದರೆ ರೂಟ್ ಆಫ್ ಮಾಡಬೇಕು. ರೂಟ್ ಆಫ್ 16.4 4.0497. ಸಿಗ್ಮಾ ಝೆಡ್ ಸ್ಕ್ವೇರ್. ಈಗ ಸಿಗ್ಮಾ ಝೆಡ್ ಸ್ಕ್ವೇರ್ಗೆ ಫಾರ್ಮುಲಾ ಸಮೇಷನ್ ಆಫ್ ಝೆಡ್ ಸ್ಕ್ವೇರ್ ಬೈ ಎನ್ ಮೈನಸ್ ಝೆಡ್ ಬಾರ್ ಹೋಲ್ ಸ್ಕ್ವೇರ್. ನೋಡಿ ಸಮೇಷನ್ ಆಫ್ ಝೆಡ್ ಸ್ಕ್ವೇರ್ ಅಂದರೆ ಎಷ್ಟು 306/10, ಝೆಡ್ ಬಾರ್ 5. ಎಷ್ಟಾಗುತ್ತೆ 306/10 ಮೈನಸ್ 5 ಸ್ಕ್ವೇರ್ 5.6 ಆಗುತ್ತೆ. ಇಷ್ಟೆಲ್ಲ ಆದಮೇಲೆ r is equal to sigma x square plus sigma y square minus sigma z square divided by 2 sigma x sigma y. Sigma x square ಬಂದು 13.8, sigma y square ಬಂದು 16.4, sigma z square ಬಂದು 5.6. 2 into sigma x ಅಂದರೆ 3.7148, ಸಿಗ್ಮಾ ವೈ ಅಂದರೆ 4.0497. ಎಷ್ಟು ಬರುತ್ತೆ 13.8 ಪ್ಲಸ್ 16.4 ಮೈನಸ್ 5.6. 2 into 3.7148 4.0497 0.8176. ನೋಡಿ ಇಷ್ಟ ಆದ ತಕ್ಷಣ ರಿಗ್ರೆಷನ್ ಲೈನ್ ಫೈಂಡ್ ಮಾಡಬೇಕು. ಫಸ್ಟ್ ರಿಗ್ರೆಷನ್ ಲೈನ್ ಆಫ್ ವೈ ಆನ್ ಎಕ್ಸ್. ಇದಕ್ಕೆ ಫಾರ್ಮುಲಾ ವೈ ಮೈನಸ್ ವೈ ಬಾರ್ ಆರ್ ಸಿಗ್ಮಾ ವೈ ಬೈ ಸಿಗ್ಮಾ ಎಕ್ಸ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಬಾರ್. ಈಗ ನೋಡಿ ವೈ ಮೈನಸ್ ವೈ ಬಾರ್ ಅಂದರೆ 25,
ಆರ್ ಬಂದು 0.8176, ಸಿಗ್ಮಾ ವೈ ಬಂದು 4.0497, ಸಿಗ್ಮಾ ಎಕ್ಸ್ ಬಂದು 3.7148 ಇಂಟು ಎಕ್ಸ್ ಮೈನಸ್ ಎಕ್ಸ್ ಬಾರ್ ಅಂದರೆ 30. ನೋಡಿ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. 0.8176 into 4.0497, 3.7148, 0.8913, y minus 25, 0.8913 x minus 30. ಏನು ಮಾಡಬೇಕು? y minus 25 is equal to 0.8913 into x ಅಂದರೆ 0.8913x plus into minus 0.8913 into 30, 26.7390. ಏನು ಮಾಡಿ -25 ಈ ಕಡೆ ತಗೊಳ್ಳಿ. 0.8913 x minus 26.7390, -25 ಈ ಕಡೆ ಬಂದರೆ +25 ಆಗುತ್ತೆ. -26.7390 plus 25 minus 1.73. y is equal to 0.8913x minus 1.7890. ಇನ್ನೊಂದು ಸತಿ ಹೀಗೆ ಮಾಡೋಣ. ನೋಡಿ 0.8176 into 4.0497, 3.7148, 0.8913 into 30 ಹೊಡೆದ್ರೆ 26.7393. 0.8913 into 30 ಹೊಡಿಬೇಕು. ಆಮೇಲೆ ಈ ಥರ ಮಾಡಿ. ಇದಾದ ತಕ್ಷಣ ರಿಗ್ರೆಷನ್ ಲೈನ್ ಆಫ್ ಎಕ್ಸ್ ಆನ್ ವೈ. ಇದಕ್ಕೆ ಫಾರ್ಮುಲಾ x minus x bar r sigma x by sigma y into y minus y bar. x minus x bar ಅಂದರೆ 30, r ಬಂದು 0.8176, sigma x ಬಂದು 3.7148, ಸಿಗ್ಮಾ ವೈ ಬಂದು 4.0497 ಇಂಟು y ಮೈನಸ್ y ಬಾರ್ ಅಂದರೆ 25. ಫಸ್ಟ್ ಇದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋಣ. 0.8176 ಇಂಟು 3.7148, 4.0497, ಸರ್ 0.75. x minus 30 is equal to 0.75 into y minus 25. x minus 30, 0.75y, 0.75 into 25, 0.75 into 18.75. x is equal to 0.75y minus 18.75 minus 30 ಕಡೆ ಬಂದರೆ +30. ಫೈನಲ್ ಆನ್ಸರ್ ಬಂದು x is equal to 0.75y minus 18.75 plus 30, 11.25 plus 11.25 ಅಷ್ಟೇ. ಗೊತ್ತಾಯ್ತಲ್ವ? ಈಗ ನೆಕ್ಸ್ಟು ಅವ್ರೇನು ಹೇಳಿದ್ದಾರೆ, ಇದು ರಿಗ್ರೆಷನ್ ಲೈನ್ಸ್ಗೆ ಆಯಿತು. ಫೈಂಡ್ ದ 2 ರಿಗ್ರೆಷನ್ ಲೈನ್ಸ್.
I calculate the husband age when the wife is 16-year-old. ಈಗ ನೋಡಿ, ಇಲ್ಲಿ ಎಕ್ಸ್ ಅಂದರೆ ಇಲ್ಲಿ ಹಸ್ಬೆಂಡು, ವೈ ಅಂದರೆ ವೈಫ್ ಏಜು ನಾಲ್ಕು ಇಟ್ಕೊಳ್ಳಿ. ಹಸ್ಬೆಂಡ್ ಆ್ಯಂಡ್ ವೈಫ್ ಅಂದರೆ ಇದು ಎಕ್ಸ್ ಅಂದರೆ ಹಸ್ಬೆಂಡು, ವೈ ಅಂದರೆ ವೈಫು. ಈಗ ನೋಡಿ, ಅವ್ರೇನು ಹೇಳಿದ್ದಾರೆ, ವೆನ್ ದ ವೈಫ್ ಈಸ್ 16-year-old ಅಂದರೆ ವೆನ್ ವೈ ಈಸ್ 16, ವಾಟ್ ಈಸ್ ಎಕ್ಸ್ ವ್ಯಾಲ್ಯೂ ಅಂತ, ಅಂದರೆ ಏಜ್ ಆಫ್ ಹಸ್ಬೆಂಡ್ ಏನು. ಇದರಲ್ಲಿ ಯಾವ್ದು ಯೂಸ್ ಮಾಡ್ತೀರಾ ಇದನ್ನ ಯೂಸ್ ಮಾಡಿ. ಇದನ್ನ ಇಕ್ವೇಷನ್ ನಂಬರ್ 1 ಅಂತ ಬರ್ಕೊಬಿಡೋಣ. ನಾವು ಹಸ್ಬೆಂಡ್ ಏಜ್ನ ಫೈಂಡ್ ಮಾಡೋದ್ರಿಂದ ಎಕ್ಸ್ ಈಸ್ ಈಕ್ವಲ್ ಟು ಯೂಸ್ ಮಾಡಿ. ಏನಾದರೂ ಅದೇ ಹಸ್ಬೆಂಡ್ ಏಜ್ ಕೊಟ್ಬಿಟ್ಟು ವೈಫ್ ಏಜ್ ಕೇಳಿದ್ರೆ ಇದು ಮಾಡಿ. ಇಲ್ಲಿ ವೈ ಕೊಟ್ಬಿಟ್ಟು ಎಕ್ಸ್ ಕೇಳಿದ್ದಾರೆ. ಇಲ್ಲೇನು ಮಾಡಬೇಕಂದ್ರೆ, ವೆನ್ ವೈ ಈಸ್ ಈಕ್ವಲ್ ಟು 16 in 1, x is equal to 0.75 into 16 plus 11.25. ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ 0.75 into 16 plus 11.25 ಮಾಡಿದ್ರೆ 23.25 ಬರುತ್ತೆ. ಅಪ್ರಾಕ್ಸಿಮೇಟ್ಲಿ 23 years. ಅಂದರೆ thus the husband age is 23 years when the age of wife is 16 years old. 16 years. Thank you. Please like, share and subscribe.